ನಮಸ್ಕಾರ. RS ಆಸ್ಟ್ರಾಲಜಿಗೆ ಸ್ವಾಗತ. ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸಿದ್ದಾನೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16, 2026ರವರೆಗೆ. ಕರ್ಕಾಟಕ ಲಗ್ನ ಇಲ್ಲ ಕರ್ಕಾಟಕ ರಾಶಿಯವರಿಗೆ ಯಾವ ಒಂದು ಪರಿಣಾಮ ಬೀರುತ್ತದೆ ಎಂದು ತಿಳಿದುಕೊಳ್ಳೋಣ. ಬಿಸ್ನೆಸ್ನಲ್ಲಿ ಇರುವವರು ಫೈನಾನ್ಷಿಯಲ್ ಡಿಸಿಷನ್ ತಗೋಬೇಕಾದ್ರೆ, ಲೋನ್ಸ್ ಏನಾದರೂ ತಗೊಳ್ಳೋಂಗಿದ್ರೆ ಬಹಳ ಕೇರ್ಫುಲ್ ಇಂದ ಡಿಸಿಷನ್ಸ್ನ ತಗೊಳ್ಳಿ. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಇಲ್ಲ ಸಡನ್ ಫೈನಾನ್ಷಿಯಲ್ ಪ್ರೆಷರ್ ಬರೋ ಒಂದು ಸಾಧ್ಯತೆಗಳು ಇದೆ. ಫ್ಯಾಮಿಲಿ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಒಂದು ಮಾತು ತುಂಬ ಶಾರ್ಪ್ ಆಗಿರೋದ್ರಿಂದ ಕೆಲವೊಬ್ಬರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಫ್ಯಾಮಿಲಿಯಲ್ಲಿ ಟೆನ್ಷನ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತದೆ. ಎಜುಕೇಷನ್, ಎಕ್ಸಾಮ್ಸ್ ಓದ್ತಾ ಇರೋ ಮಕ್ಕಳಿಗೆ ಇಟ್ ಈಸ್ ಮೀಡಿಯಮ್ ಆಗಿದೆ. ಜಾಬಲ್ಲಿರೋರಿಗೆ ಇಟ್ ಈಸ್ ಗುಡ್, ಬಟ್ ಆದರೆ ನೀವು ಮನಿ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹೆಲ್ತ್ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ನಿಮ್ಮ ಡಯಟ್, ಓವರಾಲ್ ಹೆಲ್ತ್ ಬಗ್ಗೆ ಅಟೆನ್ಷನ್ ಕೊಡಬೇಕು. ಯಾವುದೇ ಒಂದು ಸಿಂಪಲ್ ಡಿಸ್ಕಂಫರ್ಟ್ ಇದ್ದರೂ ಕೂಡ ಇವತ್ತು ಮೈನರ್ ಆಗಿರೋದು ನಾಳೆ ಮೇಜರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ಯುವರ್ ಹೆಲ್ತ್. ಓವರಾಲ್ ಈ ಒಂದು ಟ್ರಾನ್ಸಿಟ್ ನಿಮ್ಗೆ ಏನನ್ನು ಹೇಳ್ತಾ ಇದೆ ಅಂದರೆ ಸ್ಪೀಕ್ ಕೇರ್ಫುಲಿ, ಪ್ರೊಟೆಕ್ಟ್ ಯುವರ್ ಸೇವಿಂಗ್ಸ್. ನಿಮ್ಮ ಹಣಕಾಸಿನ ಬಗ್ಗೆ ಗಮನ ಇರಲಿ. ಅವಾಯ್ಡ್ ರಿಸ್ಕಿ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್. ಯಾವುದು ರಿಸ್ಕ್ ಆಗುವಂಥ ಕಮಿಟ್ಮೆಂಟ್ಸ್ಗೆ ಒಳಗಾಗಬೇಡಿ. ಫುಡ್ ಹ್ಯಾಬಿಟ್ಸ್ ಬಗ್ಗೆ ಗಮನ ಕೊಡಿ. ಇದಾಗಿತ್ತು ಸನ್ ಟ್ರಾನ್ಸಿಟ್ ಇನ್ ಲಿಯೋ ಕರ್ಕಾಟಕ ಲಗ್ನದವರಿಗೆ ಇಲ್ಲ ರಾಶಿಯವರಿಗೆ. ವಂದನೆಗಳು.